ಕಣ್ಣಿಗೆ ಕಾಣೋ ಎಲ್ಲಾ ವಿಷಯಗಳು ಸತ್ಯ ಅಲ್ಲ. ಹಾಗೆ ಕಣ್ಣಿಗೆ ಕಾಣಿಸ್ತಿರೋ ಎಷ್ಟೋ ವಿಷಯಗಳು ಸುಳ್ಳು ಕೂಡ ಅಲ್ಲ. ಎಷ್ಟೋ ಸತ್ಯಗಳು ನಮಗೆ ಕಾಣಿಸ್ಕೊಳ್ಳೋದೇ ಇಲ್ಲ, ಅವು ಬರೀ ಅನುಭವಕ್ಕೆ ಬರುತ್ತೆ. ಆ ಅನುಭವಗಳು ಭಯದ ರೂಪದಲ್ಲಿ ನಮ್ಮನ್ನ ಹಿಂಬಾಲಿಸುತ್ತೆ. ಆ ಭಯದ ಆಚೆಗೆ ಬೇರೆನೇ ಸತ್ಯ ಇದೆಯಾ ಅಥವಾ ಆ ಭಯನೇ ಸತ್ಯನ ಅನ್ನೋ ಸತ್ಯ ನಮ್ಗೆ ಎಷ್ಟೋ ವಿಷಯದಲ್ಲಿ ಕೊನೆವರೆಗೂ ತಿಳಿಯೋದೇ ಇಲ್ಲ. ಇದು ಕೂಡ ಅಂಥದ್ದೇ ಒಂದು ಭಯಗಿರಿಯ ಭಯದ ಕತೆ. ಭಯಗಿರಿ ದಟ್ಟ ಅರಣ್ಯಗಳಿಂದ ಸುತ್ತುವರೆದಿರೋ ಊರು. 4 ದಿಕ್ಕುಗಳಿಂದನೂ ಕಾಡು ಈ ಊರನ್ನ ಸುತ್ತುವರೆದಿದೆ. ಕಾಡುಗಳ ಮಧ್ಯೆ ಕಾಣುವ ಭಯಗಿರಿ ದೂರದಿಂದ ನೋಡುವವರ ಕಣ್ಣಿಗೆ ಸುಂದರ. ಆದ್ರೆ ಆ ಕಾಡಿನ ಭಯಾನಕತೆ ಆ ಕಾಡೊಳಗೆ ಹೆಜ್ಜೆ ಇಟ್ಟಾಗಲೇ ಗೊತ್ತಾಗೋದು. ಊರಿನವರು ತಮ್ಮ ಸಣ್ಣ ಪುಟ್ಟ ಅವಶ್ಯಕತೆಗಳಿಗಾಗಿ ಈ ಕಾಡನ್ನು ಅವಲಂಬಿಸಿದ್ರು. ಆದ್ರೆ ರಾತ್ರಿ ಹೊತ್ತಲ್ಲಿ ಆ ಕಾಡೊಳಗೆ ಕಾಲಿಡೋ ಧೈರ್ಯ ಯಾರೂ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಆ ಕಾಡಲ್ಲಿ ಕ್ರೂರ ಪ್ರಾಣಿಗಳಿದೆ ಅಂತ ಅವ್ರಿಗೆಲ್ಲ ಗೊತ್ತಿತ್ತು. ಇಲ್ಲಿಯ ಅರಣ್ಯಾಧಿಕಾರಿಯಾಗಿದ್ದ ಸತ್ಯ ಕೂಡ ಕಾಡನ್ನ ದೂರದಿಂದನೇ ನೋಡ್ತಿದ್ನೋ ಹೊರತು ಒಳಗಡೆ ಹೋಗೋ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಸಿದ್ಧ ಅನ್ನೋ ವ್ಯಕ್ತಿ ಈ ಕಾಡೊಳಗೆ ಹೋಗೋ ಉಪಾಯ ಮಾಡ್ತಾನೆ. ಅವನಿಗೆ ಮೊದಲಿಂದಲೂ ಬೇಟೆ ಆಡೋ ಹುಚ್ಚು ಜಾಸ್ತಿ. ಈ ಕಾಡಲ್ಲಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಸುಲಭವಾಗಿ ಪ್ರಾಣಿಗಳನ್ನ ಬೇಟೆ ಆಡಬಹುದು ಅನ್ನೋದು ಅವನ ಉಪಾಯ. ಅದಕ್ಕಾಗಿ ಪಕ್ಕದೂರಲ್ಲಿ ಅವನ ಪರಿಚಯಸ್ಥರ ಬಳಿ ಹೋಗಿ ಬಂದೂಕಿಗಾಗಿ ವಿನಂತಿ ಮಾಡ್ಕೋತಾನೆ. ಆ ಬಂದೂಕನ ಒಂದು ಚೀಲದಲ್ಲಿ ಕಟ್ಕೊಂಡು ಯಾರು ಕಾಣಬಾರದು ಅಂತ ಸಂಜೆ ಹೊತ್ತಲ್ಲಿ ತನ್ನ ಮನೆ ಕಡೆ ಹೋಗ್ತಾ ಇರ್ತಾನೆ. ಆದ್ರೆ ಅವನ ದುರದೃಷ್ಟಕ್ಕೆ ಅರಣ್ಯಾಧಿಕಾರಿ ಸತ್ಯ ಇವನನ್ನ ನೋಡ್ತಾನೆ. ಏನದು ಅಂತ ಗಂಭೀರವಾಗಿ ವಿಚಾರಿಸ್ತಾನೆ. ಆಗ ಸಿದ್ಧ ಅದ್ರಲ್ಲಿ ಬಂದೂಕಿರೋದನ್ನ ಸತ್ಯನ ಮುಂದೆ ಒಪ್ಕೋತಾನೆ. ನಾನು ಬೇಟೆ ಆಡೋ ಉದ್ದೇಶದಿಂದನೇ ಈ ಬಂದೂಕ್ ತಂದಿದ್ದೀನಿ ಅಂತ ಹೇಳ್ತಾ ತನ್ನ ಜೇಬಿಂದ 500 ರೂಪಾಯಿ ತೆಗೆದು ಸತ್ಯನ ಕೈ ಕೊಡ್ತಾನೆ. ಮೊದಲೇ ಹಣ ದುರಾಸೆ ಹೊಂದಿದ್ದ ಸತ್ಯ 500 ರೂಪಾಯಿ ತಗೊಂಡು ಸಿದ್ಧನನ್ನ ಬಿಟ್ಟು ಕಳಿಸ್ತಾನೆ. ಆ ದಿನ ರಾತ್ರಿ ಸಿದ್ಧ ಇಡೀ ಊರ್ ಮಲದ ಮೇಲೆ ಬಂದೂಕನ್ನ ಹಿಡಿದು ಕಾಡೊಳಗಡೆ ಕಾಲಿಡ್ತಾನೆ. ಕೇವಲ ಬೇಟೆಯೊಂದನ್ನೇ ತನ್ನ ತಲೆ ತುಂಬಿಕೊಂಡಿದ್ದ ಸಿದ್ಧಂಗೆ ಬೇರೆ ಯಾವುದೇ ಭಯ ಇರಲಿಲ್ಲ. ಹಾಗೆ ಕಾಡೊಳಗೆ ಹೋಗ್ತಾ ಇದ್ದ ಸಿದ್ಧಂಗೆ ಒಂದು ಪುಟ್ಟ ಮೊಲ ಕಾಣಿಸುತ್ತೆ. ಕೂಡ್ಲೆ ಗುರಿ ಇಟ್ಟು ಗುಂಡು ಹಾರಿಸ್ತಾನೆ. ಕ್ಷಣದಲ್ಲಿ ಮೊಲ ಸತ್ತು ಬೀಳುತ್ತೆ. ತನ್ನ ಗುರಿ ಬಗ್ಗೆ ತಾನೇ ಹೆಮ್ಮೆ ಪಡ್ಕೋತಾನೆ. ಆದ್ರೆ ಅದೊಂದೇ ಬೇಟೆಗೆ ಅವನ್ ಸಮಾಧಾನ ಆಗಲ್ಲ. ಆ ಮೊಲನ ಎತ್ತಿ ತನ್ನ ಚೀಲದೊಳಗೆ ಹಾಕೊಂಡು ಮತ್ತೆ ಬೇಟೆಗೆ ಮುಂದಾಗ್ತಾನೆ. ಹಾಗೆ ಹೋಗ್ತಿದ್ದ ಅವನಿಗೆ ಆತನ ಹೆಜ್ಜೆ ಶಬ್ದ ಬಿಟ್ಟು ಬೇರೊಂದು ಹೆಜ್ಜೆ ಶಬ್ದ ಕೇಳಿಸೋದಕ್ಕೆ ಶುರು ಆಗುತ್ತೆ. ಆ ಹೆಜ್ಜೆ ಶಬ್ದ ಜೊತೆಗೆ ಗೆಜ್ಜೆಯ ಶಬ್ದ ಕೂಡ ಆತನ ಕಿವಿಗೆ ಬೀಳುತ್ತೆ. ಗೆಜ್ಜೆ ಶಬ್ದ ಕಿವಿಗೆ ಬಿದ್ದಾಗ ಸಿದ್ಧನ ಎದೆಯಲ್ಲಿ ಭಯ ಶುರು ಆಗುತ್ತೆ. ಇಂತಹ ದಟ್ಟ ಅಡವಿಯಲ್ಲಿ ಮಧ್ಯರಾತ್ರಿಯ ಸಮಯದಲ್ಲಿ ಗೆಜ್ಜೆ ಶಬ್ದ ಬರುವುದಂದ್ರೆ ಏನು? ನಂತರನೇ ಬೇರೆ ಯಾರಾದ್ರೂ ಮಹಿಳೆ ಓಡಾಡ್ತಿರ್ಬೋದಾ ಅಥವಾ ಪ್ರೇತ ಯಾರಾದ್ರೂ ಇರ್ಬೋದಾ ಅಂತ ಯೋಚನೆ ಶುರುವಾಗುತ್ತೆ ಸಿದ್ಧಂಗೆ. ಆದ್ರೆ ಕೆಲವೇ ಕ್ಷಣದಲ್ಲಿ ಶಬ್ದ ನಿಂತು ಹೋಗುತ್ತೆ. ಸಿದ್ಧ ಸ್ವಲ್ಪ ಸಮಾಧಾನ ಮಾಡ್ಕೋತಾನೆ. ಏನೋ ಭ್ರಮೆ ಇರ್ಬೋದು ಅಂತ ಅನ್ಕೊಂಡು ಮತ್ತೆ ಬೇಟೆಗೆ ಮುಂದಾಗ್ತಾನೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಮತ್ತೆ ಶಬ್ದ ಬರೋದಕ್ಕೆ ಶುರುವಾಗುತ್ತೆ. ಶಬ್ದ ಬಂದ ಕಡೆನೆ ಸಿದ್ಧ ಗಮನ ಹರಿಸಿ ನೋಡ್ತಾನೆ. ದೂರದಲ್ಲಿ ಪೊದೆ ಒಳಗಿಂದ ಕೆಂಪು ಕಣ್ಣುಗಳು ಅವನು ಕಾಣಿಸುತ್ತೆ. ಆಗಿದ್ದಾಗ್ಲಿ ಅಂತ ಬಂದೂಕ್ ತಗೊಂಡು ಗುಂಡು ಹಾರಿಸ್ಬಿಡ್ತಾನೆ. ಅವನ್ ದುರದೃಷ್ಟಕ್ಕೆ ಆ ಗುಂಡು ಆ ಕೆಂಪು ಕಣ್ಣಿನ ಆಕೃತಿಗೆ ತಾಗೋದೇ ಇಲ್ಲ. ಕೆಲವೇ ಕ್ಷಣದಲ್ಲಿ ಆಕೃತಿ ಪೊದೆಯಿಂದ ಜಿಗಿದ ಆಚೆ ಬರುತ್ತೆ. ಆದ್ರೆ ಅದು ಕೇವಲ ಆಕೃತಿ ಆಗಿರಲಿಲ್ಲ. ಅದೊಂದು ಬೃಹತ್ತಾದ ಕಾಡ್ಕೋಣ. ಬರೀ ಕಾಡ್ಕೋಣನೂ ಅಲ್ಲ, ಶೃಂಗರಿಸಿದ ಕಾಡುಕೋಣ. ದೊಡ್ಡ ಕೊಂಬುಗಳು, 4 ಕಾಲಿಗೆ ಗೆಜ್ಜೆ ಕಟ್ಕೊಂಡಿದೆ, ಕತ್ನಲ್ಲಿ ಹಾರ. ಆದ್ರೆ ಪೊದೆಯಲ್ಲಿ ನೋಡಿದ ಕೆಂಪು ಕಣ್ಣುಗಳು ಇವಾಗ ಬಿಳ್ಚ್ಕೊಂಡಿದೆ. ಅಂದ್ರೆ ಕಾಡುಕೋಣದ ಕಣ್ಣಲ್ಲಿ ಕಪ್ಪು ಗುಡ್ಡೆನೇ ಇರಲಿಲ್ಲ. ಇಂತಹ ಒಂದು ಕಾಡ್ಕೋಣನ ಅವನು ಯಾವತ್ತೂ ನೋಡೇ ಇಲ್ಲ. ಇದ್ಯಾವುದೋ ಸಾಮಾನ್ಯ ಪ್ರಾಣಿ ಅಲ್ಲ, ಯಾವುದೋ ಪ್ರೇತದ ಆತ್ಮ ಇದ್ರ ಮೇಲೆ ಸೇರ್ಕೊಂಡಿರ್ಬೋದೇನಂತ ಯೋಚಿಸ್ತಾನೆ. ಆ ಕಾಡ್ಕೋಣ ಒಂದೊಂದೇ ಹೆಜ್ಜೆ ಇಡ್ತಾ ಮುಂದೆನೆ ಬರ್ತಾ ಇರುತ್ತೆ. ಧೈರ್ಯ ಮಾಡಿ ಬಂದೂಕನ್ನ ಕೋಣದ ಕಡೆ ಗುರಿ ಮಾಡ್ತಾನೆ. ಆದ್ರೆ ಸಿದ್ಧ ಟ್ರಿಗರ್ ಒತ್ತೋದ್ರೊಳಗೆ ಆ ಕಾಡ್ಕೋಣ ಮಿಂಚಿನ ವೇಗದಲ್ಲಿ ಬಂದು ಸಿದ್ಧನ ದೇಹದೊಳಗಡೆ ತನ್ನ ಕೊಂಬನ್ನ ಚುಚ್ಚಿಬಿಡುತ್ತೆ. ಸಿದ್ಧನ್ನ ಎತ್ತಿ ಜೋರಾಗಿ ಬಿಸಾಕತ್ತೆ. ಮಾರನೇ ದಿನ ಊರ್ನವರಿಬ್ರು ಕಾಡಿಗೆ ಕಟ್ಟಿಗೆ ಅಂತ ಬಂದಾಗ ಕಾಡಂಚಲ್ಲಿ ಸಿದ್ಧನ ಶವ ನೋಡ್ತಾರೆ. ಆತನ ದೇಹದೊಳಗಡೆ ಚೂಪಾಗಿರೋ ವಸ್ತು ಒಂದು ಚುಚ್ಚಿರೋ ಗಾಯ ಇರುತ್ತೆ. ಯಾವುದೋ ಕಾಡು ಪ್ರಾಣಿಗೆ ಬಲಿಯಾಗಿದ್ದಾನೆ ಅಂತ ಅನ್ಕೊಂತಾರೆ. ಅಷ್ಟರಲ್ಲಿ ಅವ್ರಿಗೆ ಗೆಜ್ಜೆ ಶಬ್ದ ಕೇಳಿಸೋಕ್ ಶುರು ಆಗತ್ತೆ. ಕಾಡೊಳಗಡೆ ಯಾವ್ದಿದು ಗೆಜ್ಜೆ ಶಬ್ದ ಅಂತ ಸ್ವಲ್ಪ ದೂರ ಶಬ್ದ ಬಂದ ಕಡೆನೆ ಹೋಗ್ತಾರೆ. ದೂರದಲ್ಲಿ ಶೃಂಗಾರಗೊಂಡ ಕಾಡ್ಕೋಣ ಹೋಗ್ತಾ ಇರೋದು ಅವ್ರು ಕಾಣಿಸುತ್ತೆ. ಈ ವಿಚಿತ್ರ ಕಾಡ್ಕೋಣ ನೋಡಿ ಅವ್ರ ಜೀವನೇ ಬಾಯಿಗೆ ಬಂದಂಗ ಆಗತ್ತೆ. ಅದ್ರ ಒಂದು ಕೊಂಬು ಸಂಪೂರ್ಣವಾಗಿ ರಕ್ತ ಆಗಿರುತ್ತೆ. ಅದು ಹೋಗೋವರೆಗೂ ಅಲ್ಲೇ ಅಡಗಿ ಕೂತ್ಕೋತಾರೆ. ಅದು ಕಾಡೊಳಗಡೆ ಹೋದ್ಮೇಲೆ ಸಿದ್ಧನ ಶವ ತಗೊಂಡು ಊರೊಳಗಡೆ ಬರ್ತಾರೆ. ತಾವು ಕಂಡ ವಿಚಿತ್ರ ಕಾಡ್ಕೋಣದ ಬಗ್ಗೆ ಎಲ್ರಿಗೂ ತಿಳಿಸ್ತಾರೆ. ಅಂದಿನಿಂದ ಕಾಡ್ಕೋಣ ಎಂಬ ಪ್ರೇತದ ವಿಷಯ ಊರಲ್ಲಿ ಭಯವಾಗಿ ಬದಲಾಗತ್ತೆ. ಸಿದ್ಧನ್ ಸಾವಿನ ನಂತರ ಕೂಡ ಧೈರ್ಯ ಮಾಡಿ ಅನೇಕರು ಕಾಡೊಳಗಡೆ ಕಾಲಿಟ್ಟಿದ್ರು. ಆದ್ರೆ ಅವ್ರಿಗೂ ಕೂಡ ಕಾಡ್ಕೋಣದ ದರ್ಶನ ಆಗಿತ್ತು. ಸ್ವಲ್ಪವೇ ಅಂತರದಲ್ಲಿ ಅವರೆಲ್ಲ ಸಾವಿನ ಬಾಯಿಂದ ಪಾರಾಗಿ ಬಂದಿದ್ರು. ಒಬ್ಬೊಬ್ಬರಿಗೆ ಒಂದೊಂದು ಅನುಭವಗಳು. ನಾನು ಅದನ್ನ ನೋಡ್ದೆ, ಆದ್ರೆ ಅದ್ ನನ್ನ ನೋಡ್ಲಿಲ್ಲ. ಅದು ನನ್ನ ಅಟ್ಸ್ಕೊಂಡ್ ಬಂದಿತ್ತು. ನನ್ನ ಜೀವ ಉಳಿದಿದೆ, ನನ್ನ ಪುಣ್ಯ. ಅದು ನನ್ನ ನೋಡ್ತು, ಆದ್ರೆ ಯಾವ ದೇವರ ಆಶೀರ್ವಾದನೋ ನನ್ಗೇನು ಮಾಡದೆ ಹಾಗೆ ಹೋಯ್ತು. ಹೀಗೆ ಒಬ್ಬೊಬ್ಬರ ಅನುಭವಗಳು ಕೂಡ ಊರಲ್ಲಿ ಭಯಾನಕ ಕಥೆಗಳಾಗಿ ಓಡಾಡ್ತಾ ಇದ್ವು. ಆ ಕಾಡ್ಕೋಣದ ಭಯಾನಕ ಆಕೃತಿ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿದಿತ್ತು.
ಸಾಮಾನ್ಯ ಕಾಡ್ಕೋಣ ಆಗಿದ್ರೆ ಇವರೇ ಬೇಟೆ ಆಡ್ತಾ ಇದ್ರೇನು, ಆದ್ರೆ ಅದನ್ನ ನೋಡಿದವ್ರು ಯಾರು ಇದು ಸಾಮಾನ್ಯ ಪ್ರಾಣಿ ಅಂತ ಅನ್ನೋಕೆ ತಯಾರಿರ್ಲಿಲ್ಲ. ಈ ವಿಷಯ ಅರಣ್ಯಾಧಿಕಾರಿ ಸತ್ಯನ್ ಕಿವಿ ಕೂಡ ತಲುಪ್ತು. ಅವನು ಈ ವಿಷಯಗಳನ್ನ ನಂಬದೇ ಇದ್ರು ಊರಿನವರಿಗೋಸ್ಕರ ರಾತ್ರಿ ಹೊತ್ತಿನ ಸಂಚಾರ ನಿಷೇಧ ಮಾಡಲಾಗಿದೆ ಅಂತ ಒಂದು ಬೋರ್ಡ್ ಅನ್ನು ಅಲ್ಲಿ ನೆಡ್ತಾನೆ. ತನ್ನ ಅಪ್ಪಣೆ ಇಲ್ಲದೆ ಯಾರು ಕಾಡೊಳಗಡೆ ಹೋಗಬಾರ್ದು ಅಂತ ಎಚ್ಚರಿಕೆ ಕೊಡ್ತಾನೆ. ಭಯಗಿರಿಯ ರಾತ್ರಿಗಳು ಮೌನವಾಗಿ ಕಂಡ್ರು ಪ್ರತಿ ಶಬ್ದಕ್ಕೂ ಅರ್ಥ ಬಂದಿತ್ತು, ಪ್ರತಿ ನೆರಳಿಗೂ ರೂಪ ಬಂದಿತ್ತು. ಕಾಡು ಕೇವಲ ಕಾಡಾಗಿರ್ಲಿಲ್ಲ, ಅದು ಊರನ್ನ ನುಂಗೋ ತರನೇ ನೋಡ್ತಾ ಇದೆ ಅಂತ ಅನಿಸ್ತಾ ಇತ್ತು. ಆದ್ರೆ ಭಯಗಿರಿಯ ಕಾಡಿನ ಸಂಪತ್ತಿನ ವಿಷಯ ಬೇರೆ ಊರಿನ ಜನರಿಗೂ ತಿಳಿದಿತ್ತು. ಹಾಗಾಗಿ ಒಂದಿಬ್ರು ಆ ಕಾಡೊಳಗಡೆ ಹೋಗೋದಕ್ಕೆ ಅನುಮತಿ ಕೋರಿ ಅರಣ್ಯಾಧಿಕಾರಿ ಸತ್ಯನ ಹತ್ರ ಬರ್ತಾರೆ. ಸತ್ಯ ಅವ್ರಿಗೆ ಭಯಗಿರಿಯ ಜನರಿಗಾದ ವಿಚಿತ್ರ ಅನುಭವಗಳ ಬಗ್ಗೆ, ಅಲ್ಲಿರುವ ಕಾಡುಕೋಣದ ಪ್ರೇತದ ಬಗ್ಗೆ, ಹಾಗೆ ರಾತ್ರಿ ಹೊತ್ತು ಸಂಚಾರ ನಿಷೇಧ ಮಾಡಿರೋ ಬಗ್ಗೆ ತಿಳಿಸ್ತಾನೆ. ಆದ್ರೆ ಅವ್ರಿಗೆ ಈ ಮಾತುಗಳಲ್ಲಿ ನಂಬಿಕೆ ಇರಲಿಲ್ಲ. ಅವ್ರು ಸ್ವಲ್ಪ ಹಣನ ತೆಗೆದು ಸತ್ಯನ ಕೈ ಕೊಟ್ಟಾಗ ಅವ್ರಿಗೆ ಅನುಮತಿ ಸಿಕ್ಕಾಗಿತ್ತು. ಆ ರಾತ್ರಿ ಅವರಿಬ್ರು ಒಂದು ಮರ ಕಡಿಯುವ ಉದ್ದೇಶದಿಂದ ಕಾಡೊಳಗಡೆ ಕಾಲಿಡ್ತಾರೆ. ತಮಗ್ ಬೇಕಾದ ಮರನ ಹುಡುಕ್ತಾ ಇದ್ದ ಅವ್ರಿಗೆ ಒಮ್ಮೆಲೆ ಗೆಜ್ಜೆ ಶಬ್ದ ಕೇಳಿಸೋದಕ್ಕೆ ಶುರುವಾಗತ್ತೆ. ಇಬ್ರು ಭಯದಲ್ಲಿ ಬೆವತೋಗ್ತಾರೆ. ಅಷ್ಟರಲ್ಲಿ ಆ ಕಾಡ್ಕೋಣದ ಪ್ರೇತ ಅವ್ರ ಮುಂದೆ ಪ್ರತ್ಯಕ್ಷ ಆಗತ್ತೆ. ಇಬ್ರು ಭಯದಲ್ಲಿ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಓಡ್ತಾರೆ. ಕಾಡ್ಕೋಣದ ಪ್ರೇತ ಕೂಡ ಅವ್ರನ್ನ ಬೆನ್ನತ್ತು ಹೋಗುತ್ತೆ. ಮಾರನೇ ದಿನ ಬೆಳಿಗ್ಗೆ ಆದ್ರೂ ಅವ್ರು ವಾಪಸ್ ಬರ್ದೇ ಇದ್ದಾಗ ಸತ್ಯಂಗೆ ಅನುಮಾನ ಶುರು ಆಗತ್ತೆ. ಅಷ್ಟರಲ್ಲಿ ಊರಿನ ಒಬ್ಬ ವ್ಯಕ್ತಿ ಬಂದು ಕಾಡಿನ ಬೇರೆ ಬೇರೆ ಅಂಚಲ್ಲಿ 2 ಶವ ಸಿಕ್ಕಿದೆ ಅಂತ ಹೇಳ್ತಾನೆ. ಕೂಡ್ಲೆ ಸತ್ಯ ಅಲ್ಗೋಗಿ ನೋಡ್ತಾನೆ. ನಿನ್ನೆ ರಾತ್ರಿ ಹೋಗಿದ್ದ ಆ ವ್ಯಕ್ತಿಗಳೇ ಕಾಡ್ಕೋಣದಿಂದ ಚುಚ್ಚಿಸ್ಕೊಂಡು ಪ್ರಾಣ ಕಳ್ಕೊಂಡಿದ್ರು. ಇವ್ರ್ಯಾರು ನಮ್ಮೂರವರಲ್ಲ ಅಂತ ಭಯಗಿರಿಯ ಜನರು ಮಾತಾಡ್ಕೋತಾರೆ. ಯಾರೋ ಬೇರೆ ಊರಿನವರು ನಮ್ಮ ಕಣ್ ತಪ್ಪಿಸಿ ಕಾಡೊಳಗಡೆ ಹೋಗಿದ್ದಾರೆ ಅಂತ ಸತ್ಯ ಊರಿನವ್ರಿಗೆ ಹೇಳ್ತಾನೆ. ತಾನೇ ಅನುಮತಿ ಕೊಟ್ಟಿದ್ದು ಅನ್ನೋ ವಿಷಯ ಆಚೆ ಗೊತ್ತಾಗದೇ ಇರೋ ಹಾಗೆ ಸತ್ಯ ನೋಡ್ಕೋತಾನೆ. ಆದ್ರೆ ಈ ಬಾರಿ ಪ್ರಾಣ ಕಳ್ಕೊಂಡವರು ಬೇರೆ ಊರಿನವರು. ಹಾಗಾಗಿ ಈ ಕಾಡ್ಕೋಣದ ವಿಷಯ ಭಯಗಿರಿಯ ದಾಟಿ ಆಚೆ ಹೋಗುತ್ತೆ. ಈ ವಿಷಯದ ತನಿಖೆಗಾಗಿ ಭೂತ ಪ್ರೇತಗಳಲ್ಲಿ ನಂಬಿಕೆ ಇಲ್ಲದೆ ಇರೋ ಇನ್ಸ್ಪೆಕ್ಟರ್ ಸುಂದರ್ ಅವರ ನೇಮಕ ಆಗತ್ತೆ. ಫಾರೆಸ್ಟ್ ಆಫೀಸರ್ ಜೊತೆಗೂಡಿ ಇನ್ಸ್ಪೆಕ್ಟರ್ ಸುಂದರ್ ಊರಿನ ಜನರ ಅನುಭವ ಕೇಳೋದಕ್ಕೆ ಶುರು ಮಾಡ್ತಾನೆ. ಒಬ್ಬೊಬ್ರು ತಮಗಾದ ವಿಚಿತ್ರ ಅನುಭವಗಳನ್ನ ಇನ್ಸ್ಪೆಕ್ಟರ್ ಸುಂದರ್ ಮುಂದೆ ಇಡ್ತಾರೆ. ಎಷ್ಟೇ ಭಯಾನಕ ವಿಷಯ ಆದ್ರೂ ಅದು ನಮ್ಮ ಅನುಭವಕ್ಕೆ ಬರೋವರೆಗೂ ಅದ್ರ ಮೇಲೆ ನಮಗೆ 100% ನಂಬಿಕೆ ಬರೋದೇ ಇಲ್ಲ. ಇಡೀ ಊರೇ ಕಾಡ್ಕೋಣದ ಬಗ್ಗೆ ಭಯಾನಕ ಅನುಭವ ಹೇಳ್ತಾ ಇದ್ರು ಇನ್ಸ್ಪೆಕ್ಟರ್ ಸುಂದರ್ ಇದನ್ನ ಸಂಪೂರ್ಣವಾಗಿ ನಂಬೋದಕ್ಕೆ ತಯಾರಿರಲಿಲ್ಲ. ಕೊನೆಯದಾಗಿ ಸತ್ತಿದ್ದ ಇಬ್ಬರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಚೆಕ್ ಮಾಡಿದಾಗ ಅದರಲ್ಲೂ ಕೂಡ ಕೊಂಬಿಂದ ಚುಚ್ಚಿ ಪ್ರಾಣ ಹೋಗಿದೆ ಅಂತ ಬರ್ದಿರುತ್ತೆ. ಇದೆಲ್ಲ ನೋಡಿದ್ಮೇಲೆ ಈ ಪ್ರೇತದ ಕಾಡುಕೋಣದ ಇರುವಿಕೆ ಸತ್ಯನ ಸುಳ್ಳ ಅಂತ ತಾಕಲಾಟ ಶುರುವಾಗುತ್ತೆ ಸುಂದರ್ಗೆ. ಫಾರೆಸ್ಟ್ ಆಫೀಸರ್ ಸತ್ಯನನ್ನ ಮೀಟ್ ಮಾಡಿ ನಾವಿಬ್ರು ಈ ರಾತ್ರಿ ಭಯಗಿರಿಯ ಕಾಡೊಳಗೆ ಹೋಗೋಣ ಅಂತ ಹೇಳ್ತಾನೆ. ಇಷ್ಟೆಲ್ಲ ಘಟನೆ ನೋಡಿದ್ದ ಸತ್ಯಂಗೆ ಕಾಡ್ಕೋಣದ ಬಗ್ಗೆ ಭಯ ಇದ್ರು ಸುಂದರ್ ಮಾತಿಗೆ ನೋ ಅಂದ್ರೆ ಎಲ್ಲಿ ನನ್ನ ಹೇಡಿ ಅಂತ ಅನ್ಕೋತಾನೋ ಅಂತ ಬರೋದಿಕ್ ಒಪ್ಕೋತಾನೆ. ಅವರಿಬ್ರು ರಾತ್ರಿ ಕಾಡೊಳಗೆ ಹೋಗೋ ವಿಷಯ ಇಡೀ ಊರಿಗೆ ಗೊತ್ತಾಗುತ್ತೆ. ಊರ್ನವ್ರು ಬಂದು ಇಷ್ಟೊಂದು ಅಪಾಯನ ಮೈಮೇಲೆ ಎಳ್ಕೋಬೇಡಿ, ಕಾಡಿಗೆ ಹೋಗೋದು ಬೇಡ ಅಂತ ಹೇಳ್ತಾರೆ. ಆದ್ರೆ ಇನ್ಸ್ಪೆಕ್ಟರ್ ಸುಂದರ್ ಇದ್ಯಾವುದನ್ನು ಕಿವಿ ಮೇಲೆ ಹಾಕೊಳ್ಳೋದೇ ಇಲ್ಲ. ಧೈರ್ಯ ಮಾಡಿ ಇಬ್ರು ಕಾಡೊಳಗಡೆ ಕಾಲಿಡ್ತಾರೆ. ಕಾಡು ಮೌನವಾಗಿತ್ತು. ಅವರಿಬ್ರು ನಿಧಾನವಾಗಿ ಸಾಗ್ತಾ ಇದ್ರು. ಅಷ್ಟರಲ್ಲೇ ಗೆಜ್ಜೆ ಶಬ್ದ ತೇಲ್ ಬಂತು. ಆ ಶಬ್ದ ಇವ್ರ ಹಿಂದೆನೆ ಬರ್ತಾ ಇತ್ತು. ಕಾಡ್ಕೋಣದ ಪ್ರೇತ ಇವ್ರನ್ನ ಹಿಂಬಾಲಿಸ್ತಾ ಇತ್ತು. ಆ ಕೋಣ ಫಾರೆಸ್ಟ್ ಆಫೀಸರ್ನ ತನ್ನ ಕೊಂಬಿಂದ ತಿವಿಯೋದಕ್ಕೆ ಬರ್ತಾ ಇತ್ತು. ಇದನ್ನ ಗಮನಿಸಿದ ಸುಂದರ್ ಕೂಡ್ಲೆ ಆ ಕೋಣದ ಕಾಲಿಗೆ ಗುಂಡು ಹಾರಿಸ್ತಾರೆ. ಆದ್ರೆ ಗುಂಡು ಬಿದ್ದು ಕಿರ್ಚ್ಕೊಂಡಾಗ ಬಂದಿದ್ ಮಾತ್ರ ಮನುಷ್ಯ ಧ್ವನಿ. ಕೋಣದ ವೇಷ ಧರಿಸಿದ್ದ ವ್ಯಕ್ತಿ ಒಳಗಡೆ ಇದ್ದ. ಅವನು ಇದೇ ಭಯಗಿರಿಯ ತಿಮ್ಮಯ್ಯ. ಸುಂದರ್ನ ಸಂದೇಹ ನಿಜ ಆಗಿತ್ತು. ಕಾಡುಕೋಣ ಅನ್ನೋದು ಪ್ರೇತ ಆಗಿರ್ಲಿಲ್ಲ. ಕೂಡ್ಲೆ ತಿಮ್ಮಯ್ಯನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಅದಾಗ್ಲೇ ಊರ್ ತುಂಬಾ ಸುದ್ದಿ ಹರಡುತ್ತೆ. ಕಾಡ್ಕೋಣ ಅನ್ನೋದು ಪ್ರೇತ ಅಲ್ಲ, ತಿಮ್ಮಯ್ಯನೇ ವೇಷ ಹಾಕೊಂಡು ಎಲ್ಲರನ್ನು ಕೊಲ್ತಾ ಇದ್ದ ಅಂತ. ಕಾಡ್ಕೋಣದ ಪ್ರೇತ ಸುಳ್ಳು ಅಂತ ಗೊತ್ತಾದ್ಮೇಲೆ ಭಯಗಿರಿಯ ಒಂದಿಬ್ರು ಬೇಟೆಗಾಗಿ ಕಾಡ್ಗೋಗ್ತಾರೆ. ಸುಂದರ್ ಸಿದ್ದನನ್ನ ಜೈಲೊಳಗಡೆ ಹಾಕಿ ನಾಳೆ ವಿಚಾರಣೆ ಮಾಡೋಣ ಅಂತ ತನ್ನ ಮನೆಗೆ ಹೋಗ್ತಾನೆ. ಆಶ್ಚರ್ಯಕರ ವಿಷಯ ಅಂದ್ರೆ ಮತ್ತೆ ಮಾರನೇ ದಿನ ಬೆಳಿಗ್ಗೆ ರಾತ್ರಿ ಕಾಡ್ಗೋದ ಇಬ್ರು ಕೂಡ ಕಾಡ್ಕೋಣ ಚುಚ್ಚಿದ ರೀತಿಯಲ್ಲೇ ಸಾವನ್ನಪ್ಪಿರ್ತಾರೆ. ಸಮಸ್ಯೆ ಬಗೆಹರಿತು ಅನ್ಕೊಂಡಿದ್ದ ಸುಂದರ್ಗೆ ಮತ್ತೆ ತಲೆನೋವು ಶುರು ಆಗುತ್ತೆ. ಕೂಡ್ಲೆ ಹೋಗಿ ತಿಮ್ಮಯ್ಯನ ಬಳಿ ನಿನ್ ತಾರನೇ ನಿನ್ ಗ್ಯಾಂಗ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಯಾಕೆ ಹೀಗೆ ಜನರನ್ನ ಸಾಯಿಸ್ತಾ ಇದ್ದೀರಾ ಅಂತ ಕೇಳ್ತಾನೆ. ಆಗ ತಿಮ್ಮಯ್ಯ ಹೇಳಿದ ವಿಷಯ ಕೇಳಿ ಇನ್ಸ್ಪೆಕ್ಟರ್ ಸುಂದರ್ ಶಾಕ್ ಆಗ್ತಾನೆ. ತಿಮ್ಮಯ್ಯ ಹೇಳ್ತಾನೆ, ನಾನ್ ಯಾವ ಕೊಲೆನೂ ಮಾಡೇ ಇಲ್ಲ. ನಾನು ಇದೇ ಮೊದಲನೇ ಬಾರಿಗೆ ಈ ವೇಷ ತೊಟ್ಟು ಕಾಡ್ಗೋಗಿದ್ದು. ನನ್ಗೆ ಫಾರೆಸ್ಟ್ ಆಫೀಸರ್ ಸತ್ಯನ ಮೇಲೆ ಸೇಡಿರೋದ್ರಿಂದ ಅವ್ನು ಕೊಲ್ಲೋದಿಕ್ಕೆ ಪ್ಲಾನ್ ಮಾಡಿದೆ. ಹೇಗಿದ್ರು ಜನ ಇದನ್ನ ಪ್ರೇತದ ಕಾಡ್ಕೋಣ ಅಂತ ನಂಬ್ತಾರೆ ಅಂತ ಅನ್ಕೊಂಡೆ, ಆದ್ರೆ ನೀವು ನನ್ನ ಕಂಡಿಡ್ದು ಬಿಟ್ರಿ ಅಂತ ಹೇಳ್ತಾನೆ. ನಿನಗ್ ಸತ್ಯನ ಮೇಲೆ ಯಾಕಿಷ್ಟು ಸೇಡು ಅಂತ ಕೇಳಿದಾಗ ತಿಮ್ಮಯ್ಯ ಹೇಳ್ತಾನೆ, ಭಯಗಿರಿಯ ಕಾಡೊಳಗಡೆ ಏನೇ ತರದಕ್ಕೆ ಹೋಗೋದಿದ್ರು ಸತ್ಯನ್ ಲಂಚ ಕೊಡ್ಬೇಕಿತ್ತು. ಲಂಚ ಕೊಟ್ಟವ್ರಿಗೆ ಅವನು ಏನು ಮಾಡ್ತಾ ಇರ್ಲಿಲ್ಲ. ಆದ್ರೆ ಒಂದಿನ ನನ್ನ ಮಗ ಇನ್ ಪರ್ಮಿಷನ್ ಇಲ್ಲದೆ ಕಾಡೊಳಗಡೆ ಹೋಗಿ ಒಂದು ಬೇಟೆ ಆಡಿದ್ದ. ಇದು ಗೊತ್ತಾಗಿ ಸತ್ಯ ನನ್ನ ಮಗನನ್ನ ಇಡೀ ಊರವ್ರ ಮುಂದೆ ಹೊಡೆದು ಅವಮಾನ ಮಾಡ್ದ. ಇದರಿಂದಾಗಿ ನನ್ನ ಮಗ ಅವಮಾನದಿಂದನೇ ಆತ್ಮಹತ್ಯೆ ಮಾಡ್ಕೊಂಡ.
ನನಗಿದ್ದ ಒಬ್ಬನೇ ಮಗನ ಕಳ್ಕೊಂಡ್ಮೇಲೆ ಈ ಭ್ರಷ್ಟ ಆಫೀಸರ್ನ ಸಾಯಿಸೋದಕ್ಕೆ ಒಳ್ಳೆ ಸಂದರ್ಭ ಹುಡುಕ್ತಾ ಇದ್ದೆ ಅಂತ ಹೇಳ್ತಾನೆ. ಸತ್ಯ ಎಂತ ಭ್ರಷ್ಟ ಆಫೀಸರ್ ಅಂತ ಸುಂದರ್ಗೆ ಅರ್ಥ ಆಗಿತ್ತು. ಆದ್ರೆ ಸತ್ಯನ ಭ್ರಷ್ಟಾಚಾರ ನಿರೂಪಿಸೋದಕ್ಕಿಂತ ಈ ಕಾಡ್ಕೋಣ ಪ್ರೇತದ ಸಮಸ್ಯೆನ ಬಗೆಹರಿಸೋದೇ ದೊಡ್ಡ ಸವಾಲಾಗಿತ್ತು. ಇದು ನಿಜವಾಗ್ಲೂ ಮನುಷ್ಯನ ಅಥವಾ ಭಯಗಿರಿಯ ಪ್ರೇತದ ಕಾಟನ ಅನ್ನೋ ಗೊಂದಲ ಸುಂದರ್ಗೆ. ಮತ್ತೆ ಸುಂದರ್ ಊರಿನ ತುಂಬಾ ಪ್ರತಿಯೊಬ್ಬರನ್ನ ವಿಚಾರಿಸೋಕ್ ಶುರು ಮಾಡ್ತಾನೆ. ಪ್ರತಿಯೊಬ್ಬರ ಅಭಿಪ್ರಾಯವನ್ನ ಮತ್ತೆ ಸಂಗ್ರಹ ಮಾಡ್ತಾನೆ. ಆದ್ರೆ ಸುಂದರ್ನ ಗೊಂದಲ ಮಾತ್ರ ಬಗೆಹರಿಯೋದೇ ಇಲ್ಲ. ಒಂದ್ ರಾತ್ರಿ ಯಾರಿಗೂ ಹೇಳ್ದೆ ಒಬ್ಬನೇ ಕಾಡೊಳಗಡೆ ಹೋಗ್ತಾನೆ. ಬೆಳಿಗ್ಗೆ ಆಗೋವರೆಗೂ ಕಾಡಲ್ಲಿ ಸುತ್ತಾಡ್ತಾನೆ. ಅವನು ಬೇರೆ ಬೇರೆ ಪ್ರಾಣಿಗಳೆಲ್ಲ ಸಿಗುತ್ತೋ ಹೊರತು ಆ ಪ್ರೇತದ ಕಾಡ್ಕೋಣ ಮಾತ್ರ ಸಿಗೋದೇ ಇಲ್ಲ. ಒಂದಿನ ಫಾರೆಸ್ಟ್ ಆಫೀಸರ್ ಸತ್ಯ ಮತ್ತೆ ಇನ್ಸ್ಪೆಕ್ಟರ್ ಸುಂದರ್ ಮಾತಾಡ್ತಾ ಇರುವಾಗ ಒಂದಿಬ್ರು ವ್ಯಕ್ತಿಗಳು ಬರ್ತಾರೆ. ಫಾರೆಸ್ಟ್ ಆಫೀಸರ್ಗೆ ಹಣ ಕೊಟ್ಟು ಬೇಟೆ ಆಡೋದಕ್ಕೆ ಅನುಮತಿ ಕೇಳ್ತಾರೆ. ಆದ್ರೆ ಸತ್ಯ ಸುಂದರ್ನ ಮುಂದೆ ಲಂಚ ತಗೊಳ್ಳೋದಕ್ಕೆ ಸಂಕೋಚ ಪಡ್ತಾನೆ. ಆಗ ಸುಂದರ್, ಕಾಡಲ್ಲಿ ನಡೀತಾ ಇರೋ ಅನಾಹುತದ ಬಗ್ಗೆ ಗೊತ್ತಲ್ವಾ ನಿಮ್ಗೆ, ಮತ್ತೆ ಕಾಡಿಗೆ ಹೋಗೋಕೆ ಪರ್ಮಿಷನ್ ಕೇಳ್ತಾ ಇದ್ದೀರಾ ಅಂತ ಅಂತಾನೆ. ಆಗ ಅವರು, ನಮ್ಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ಅಂತಾರೆ. ನಿಮ್ ಪ್ರಾಣಕ್ಕೆ ನೀವೇ ಜವಾಬ್ದಾರು ಅಂತ ಹೇಳಿ ಸುಂದರ್ ಅಲ್ಲಿಂದ ಹೊರಡ್ತಾನೆ. ಅವ್ರು ಹೋದ್ಮೇಲೆ ಫಾರೆಸ್ಟ್ ಆಫೀಸರ್ ಸತ್ಯ ಹಣ ಪಡ್ಕೊಂಡು ಅವ್ರು ಕಾಡ್ಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡ್ತಾನೆ. ರಾತ್ರಿ ಆಗತ್ತೆ. ಅವರಿಬ್ರು ಬೇಟೆ ಆಡೋದಕ್ಕೆ ಕಾಡಲ್ಲಿ ಹೋಗ್ತಾ ಇರ್ತಾರೆ. ಇವರನ್ನ ಸಾಯಿಸೋದಕ್ಕೆ ಆ ಪ್ರೇತದ ಕಾಡ್ಕೋಣ ಬಂದ್ರೆ ಅದನ್ನ ನೋಡ್ಬೋದು ಅಂತ ಸುಂದರ್ ಅವ್ರಿಗೆ ತಿಳಿಯದಂತಾನೆ ಫಾಲೋ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಹೆಜ್ಜೆ ಶಬ್ದ ಬರೋದಕ್ಕೆ ಶುರು ಆಗುತ್ತೆ. ಬೇಟೆಗಾರರಿಬ್ರು ಸ್ವಲ್ಪ ಅಂಜುತ್ತಾರೆ. ದೊಡ್ಡ ದೊಡ್ಡ ಹೆಜ್ಜೆ ಇಡ್ತಾ ಹತ್ರನೇ ಬರ್ತಾ ಇರೋ ಹಾಗ ಅನ್ಸುತ್ತೆ. ಕೆಲವೇ ಕ್ಷಣದಲ್ಲಿ ಪ್ರೇತದ ಕೋಣ ನುಗ್ಗು ಬರುತ್ತೆ. ಬೇಟೆಗಾರರಿಬ್ರು ಓಡೋದಕ್ಕೆ ಶುರು ಮಾಡ್ತಾರೆ. ಅದನ್ನ ನೋಡ್ತಾ ಇದ್ದ ಇನ್ಸ್ಪೆಕ್ಟರ್ ಸುಂದರ್ ತಡ ಮಾಡದೆ 2 ರೌಂಡ್ ಶೂಟ್ ಮಾಡ್ತಾರೆ. ಕೂಡ್ಲೆ ಕೋಣ ಕೆಳಗಡೆ ಬೀಳುತ್ತೆ. ಇನ್ಸ್ಪೆಕ್ಟರ್ ಊಹೆ ನಿಜ ಆಗಿತ್ತು. ಅದು ಪ್ರೇತದ ಕೋಣ ಅಲ್ಲ, ಮನುಷ್ಯರೇ ಹಾಕಿರೋ ವೇಷ. ಕೋಣದ ಮುಖವಾಡ ಕಳ್ಚಿ ಕೆಳಗಡೆ ಬೀಳುತ್ತೆ. ಆದ್ರೆ ಸುಂದರ್ಗೆ ಆಶ್ಚರ್ಯ ಆಗಲ್ಲ. ಯಾಕಂದ್ರೆ ಸುಂದರ್ ಮೊದಲೇ ಊಹಿಸಿದ್ರು ಇದು ಫಾರೆಸ್ಟ್ ಆಫೀಸರ್ ಸತ್ಯಂದೇ ಕೆಲಸ ಅಂತ. ಯಾಕಂದ್ರೆ ಸುಂದರ್ಗೆ ವಿಚಾರಣೆಯಲ್ಲಿ ತಿಳಿದಿದ್ದೇನಂದ್ರೆ ಯಾರ್ಯಾರು ಸತ್ಯಂಗ್ ಹಣ ಕೊಟ್ಟು ಕಾಡಿಗೆ ಹೋಗಿದ್ರು ಅವ್ರು ಮಾತ್ರ ಸತ್ತಿದ್ರು. ಅಂದ್ರೆ ಅವ್ರು ಸತ್ಯಂಗ್ ಲಂಚ ಕೊಟ್ಟು ಕಾಡಿಗೆ ಹೋಗಿರೋದ್ರಿಂದ ಇವ್ರು ಕಾಡಿಗೆ ಹೋಗೋ ವಿಷಯ ಸತ್ಯಂಗ್ ಮೊದಲೇ ತಿಳಿತಾ ಇತ್ತು. ಸತ್ಯಂಗ್ ವಿಷಯ ತಿಳಿಸ್ದೇನೆ ಕಾಡಿಗೆ ಹೋದವರು ಏನು ತೊಂದರೆ ಆಗ್ದೇನೆ ಆಚೆ ಬಂದಿದ್ರು. ಅಷ್ಟರಲ್ಲಿ ಓಡೋಗಿದ್ದ ಬೇಟೆಗಾರರಿಬ್ರು ವಾಪಸ್ ಬಂದ್ರು. ಆದ್ರೆ ಅವರಿಬ್ರು ಬೇಟೆಗಾರರಾಗಿರ್ಲಿಲ್ಲ. ಅವರಿಬ್ರು ಕೂಡ ಕಾನ್ಸ್ಟೇಬಲ್ಸ್. ಸುಂದರ್ ಉಪಾಯದಂತೆ ಅವರಿಬ್ರು ಸತ್ಯಂಗ್ ಲಂಚ ಕೊಟ್ಟು ಬೇಟೆ ಆಡೋದಕ್ಕೆ ಅನುಮತಿ ಕೇಳಿದ್ರು. ಅಂದ್ರೆ ಸತ್ಯ ಅವ್ರನ್ನ ಸಾಯಿಸೋದಕ್ಕೆ ಬಂದೇ ಬರ್ತಾನೆ ಅಂತ ಅವ್ರಿಗೆ ಗೊತ್ತಿತ್ತು. ಅವ್ರು ಅನ್ಕೊಂಡಂತೆ ಫಾರೆಸ್ಟ್ ಆಫೀಸರ್ ಸತ್ಯನನ್ನ ಟ್ರ್ಯಾಪ್ ಮಾಡಿದ್ರು. ಸುಂದರ್ ಸತ್ಯನ್ ಬಳಿ ಯಾಕೆ ವೇಷ, ಯಾಕಿಷ್ಟು ಕೊಲೆಗಳನ್ನ ಮಾಡಿದ್ದು ಅಂತ ಕೇಳ್ತಾನೆ. ಆದ್ರೆ ಸತ್ಯನ್ ಮುಖದಲ್ಲಿ ಯಾವುದೇ ಪಶ್ಚಾತ್ತಾಪ ಇರಲಿಲ್ಲ. ಸತ್ಯನ್ ತಂದೆ ಕೂಡ ಒಬ್ಬ ನಿಷ್ಠಾವಂತ ಫಾರೆಸ್ಟ್ ಆಫೀಸರ್ ಆಗಿದ್ರು. ಅವ್ರಿಗೊಂದಿನ ಕಾಡಲ್ಲಿ ಅಕ್ರಮವಾಗಿ ಬೆಲೆ ಬಾಳು ಮರಗಳನ್ನ ಕಡಿತಾ ಇದಾರೆ ಅನ್ನೋ ಸುದ್ದಿ ತಿಳಿಯುತ್ತೆ. ಕೂಡ್ಲೆ ಕಾಡ್ಗೆ ಹೋಗ್ತಾರೆ. ಆದ್ರೆ ಕಾಡು ಕಳ್ಳರು ಅವರನ್ನೇ ಸಾಯಿಸ್ಬಿಡ್ತಾರೆ. ಪ್ರಭಾವಿಗಳ ಸಹಾಯದಿಂದ ಕಾಡು ಪ್ರಾಣಿಗೆ ಬಲಿಯಾದ ಅಂತ ಸುದ್ದಿ ಮಾಡ್ತಾರೆ. ಇದರಿಂದಾಗಿ ಸತ್ಯ ಇಂಥವರ ವಿರುದ್ಧ ನೇರವಾಗಿ ಹೋರಾಡೋದಕ್ಕಿಂತ ಬುದ್ಧಿವಂತಿಕೆಯಿಂದ ಹೋರಾಡೋದು ಉತ್ತಮ ಅಂತ ಅನ್ಕೋತಾನೆ. ಹಾಗಾಗಿ ಈ ಪ್ರೇತದ ಕೋಣವನ್ನ ಹುಟ್ಟಾಕ್ತಾನೆ. ಅವಶ್ಯಕತೆಗೂ ಮೀರಿ ಅಕ್ರಮವಾಗಿ ಕಾಡನ್ನ ನಾಶ ಮಾಡ್ತಾ ಇರೋರನ್ನ ಸಾಯಿಸೋದಕ್ಕೆ ಶುರು ಮಾಡ್ತಾನೆ. ಅವನು ಅನ್ಕೊಂಡಂತೆ ಭಯಗಿರಿಯಲ್ಲಿ ಸಂಪೂರ್ಣವಾಗಿ ಪ್ರೇತದ ಭಯ ಹುಟ್ಟುಹಾಕುವಲ್ಲಿ ಯಶಸ್ವಿ ಆಗ್ತಾನೆ. ಆದ್ರೆ ಇನ್ಸ್ಪೆಕ್ಟರ್ ಸುಂದರ್ನ ಮುಂದೆ ಇವನ ಆಟ ಬಯಲಾಗಿತ್ತು. ಸತ್ಯನ ಉದ್ದೇಶ ಸುಂದರ್ಗೆ ಇಷ್ಟ ಆದ್ರೂ ಅವನು ಅನುಸರಿಸಿದ ಮಾರ್ಗ ಇಷ್ಟ ಆಗಿರ್ಲಿಲ್ಲ. ಯಾಕಂದ್ರೆ ಕಾನೂನನ್ನ ಕೈಗೆ ತಗೊಳ್ಳೋ ಹಕ್ಕು ಯಾರಿಗೂ ಇಲ್ಲ ಅನ್ನೋದು ಸುಂದರ್ನ ಅಭಿಪ್ರಾಯ. ಸುಂದರ್ ಉಪಾಯ ಮಾಡಿ ಸತ್ಯನನ್ನ ಬೇರೆ ಕೇಸ್ನಲ್ಲಿ ಅರೆಸ್ಟ್ ಮಾಡ್ತಾನೆ. ಕಾಡು ಕೋಣದ ಪ್ರೇತದ ಕೇಸ್ನ ಅನ್ಸಾಲ್ವ್ಡ್ ಅಂತ ಫೈಲ್ ಕ್ಲೋಸ್ ಮಾಡ್ತಾನೆ. ಸತ್ಯ ಭಯಗಿರಿಯ ಕಾಡಿನ ಬಗ್ಗೆ ಹುಟ್ಟಿಸಿದ ಭಯ ಹಾಗೆ ಇರ್ಲಿ, ಆ ಭಯದಿಂದ ಕಾಡು ಸುರಕ್ಷಿತವಾಗಿರ್ಲಿ ಅನ್ನೋದು ಸುಂದರ್ನ ಉದ್ದೇಶ ಆಗಿತ್ತು. ಸುಂದರ್ನ ಈ ನಿರ್ಧಾರ ಸತ್ಯಂಗೂ ಖುಷಿ ಕೊಡುತ್ತೆ. ಈ ಭಯನೇ ಸತ್ಯನ ಅಥವಾ ಭಯದ ಆಚೆಗೆ ಬೇರೆನೇ ಸತ್ಯ ಇದೆಯೋ ಅನ್ನೋ ಸತ್ಯ ಭಯಗಿರಿಯ ಜನರಿಗೆ ತಿಳಿಯೋವರೆಗೂ ಸತ್ಯ ಹುಟ್ಟಿಸಿರೋ ಭಯದಿಂದಾಗಿ ಭಯಗಿರಿಯ ಕಾಡು ಸುರಕ್ಷಿತ ಆಗಿರುತ್ತೆ.